ಬೆಳ್ಳಂಬೆಳಗ್ಗೆ ಬಸ್ ನಿಲ್ದಾಣದಲ್ಲಿ 3 ತೊಲೆ ಬಂಗಾರದ ತಾಳಿ ಎಗರಿಸಿದ ಕಳ್ಳರು. ಬೆಳಗಾವಿ ಜಿಲ್ಲೆ ರಾಯಬಾಗ ಬಸ್ ನಿಲ್ದಾಣದಲ್ಲಿ ಮುಗುಳುಖೋಡ ಗ್ರಾಮದ ರೂಪಾ ಗೌಡರ್ ಎಂಬ ಮಹಿಳೆಯ 3 ತೊಲೆ ಬಂಗಾರದ ತಾಳಿಯನ್ನು ಎಗರಿಸಿದ ಕಳ್ಳರು ಪರಾರಿಯಾಗಿದ್ದರು. ಒಟ್ಟು 15 ಜನ ಮಹಿಳೆಯರು ಸೇರಿಕೊಂಡು ಸಂಕೇಶ್ವರ ಪಟ್ಟಣದ ನೀಲ್ಗಾರ್ ಗಣಪತಿ ನೋಡಲು ಹೊರಟಿದ್ದರು. ಮಹಿಳೆಯೊಬ್ಬರ 30 ಗ್ರಾಂ ಚಿನ್ನದ ಮಾಂಗಲ್ಯದ ಸರ ಎಗರಿಸಿದ್ದ ಇಬ್ಬರು ಕಳ್ಳರ ಪೈಕಿ ಒಬ್ಬನನ್ನು ಹಿಡಿಯುವಲ್ಲಿ ರಾಯಬಾಗ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮುಗುಳುಕೋಡ ಪಟ್ಟಣದ ರೂಪಾ ಮಹೇಶ್ ಖೇತಗೌಡರ್ ಅವರ ಮಾಂಗಲ್ಯ ಎಗರಿಸಲಾಗಿತ್ತು. ಸಂಕೇಶ್ವರದಿಂದ ಮರಳುವಾಗ ಬೈಕ್ ಮೇಲೆ ಬಂದ ಸರಗಳರು ಮಾಂಗಲ್ಯವನ್ನು ಕಿತ್ತುಕೊಂಡು ಪರಾರಿಯಾಗಿದ್ದರು. ಸಿಪಿಐ ಬಿಎಸ್ ಮಂಟೂರ್ ಕ್ಷಿಪ್ರ ಪ್ರಯತ್ನ ನಡೆಸಿದರು. ಗೃಹ ರಕ್ಷಕ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿ ಸಿನಿಮೀಯ ರೀತಿಯಲ್ಲಿ ಬೈಕ್ ಬೆನ್ನಟ್ಟಿ ಆರೋಪಿಯನ್ನು ಬಂಧಿಸಿದರು. ರಾಯಭಾಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೂಪಾ ಮಹೇಶ್ ನಾವು ಸಂಕೇಶ್ವರಕ್ಕೆ ಹೋಗ್ಬೇಕಂತ ಬಂದಿದ್ದೀವಿ. ಅಲ್ಲಿ ಬಸ್ಸಿಗೆ ಹತ್ಬೇಕು ಅನ್ಕೊಂಡು ನಾನು ಪಳಂಗ್ ಹೊಡೆದಾಯ್ತು ಅಂದ್ಕೊಂಡಿದ್ರಿ. ಎಷ್ಟು ಜನ ಇದ್ರು? ಇಬ್ಬರಿದ್ರಿ. ಒಬ್ಬ ಮೂತಿ ಕಟ್ಟಿದ್ರಿ, ಒಬ್ಬ ಹಾಕಿದ್ರಿ. ನೀಲಿ ಕಲರ್ ಶರ್ಟ್ ಹಾಕಿದ್ರಿ. ಎಷ್ಟು ತೊಲೆ ಐತೆ ಬಂಗಾರ? 3 ತೊಲೆ. ಎಷ್ಟೊಂದು ಸುಮಾರು ಐತೆ? ಈಗ ಒಂದು 10 ನಿಮಿಷ ಆಗ್ತಾರಲ್ಲ. ನೀವು ಬೈಕ್ ಮೇಲೆ ಬಂದ್ರಲ್ರಿ? ಇಲ್ರಿ, ಬಸ್ಸಿಗೆ ಬಂದಿದ್ರಿ. ನೀವಲ್ಲ ಅವ್ರು ಹೆಂಗ್ ಬಂದ್ರಿ? ಅವ್ರ ಫಸ್ಟಿಗೆ ನಿಂತಿರಿ ಅಲ್ರಿ. ನಿಂತಿರಿ, ಅರ್ಧ ಒಬ್ಬ ಬೈಕ್ ತಗೊಂಡ್ ನಿಂತಿದ್ರಿ, ಅವ ಒಬ್ಬ ಈಗ ನಿಂತಿದ್ರಿ. ಅವ ಗುಳದಾಗಿ ತಗೊಂಡವನ ಬೈಕ್ ಮೇಲೆ ಹತ್ತಿ ಹೋಗ್ಬಿಟ್ರಿ. ಎಕಡೆ ಯಾವ ಕಡೆ ಹೋಗ್ರಿ? ಚಿಂಚಲಿ ರೋಡ್. ಅದು ಕತ್ತರಿಸಿದ್ರೆ ಜೈಗಿ ತಗೊಂಡ್ರಿ. ಹರಿದುಕೊಂಡು ಹೋದ್ರೇನ್ರಿ? ಜೈಗಿರಿ ಕುಲಾನ ಬರೋಬರ್ ಜಗನ ಕುಲಾನ ಅದ್ರಾಗ ಕರಿಮನಿ ಹೋದ್ರೆ ಎಲ್ಲ ಹಿಂಗ ನಡುವ ಅಷ್ಟ ಎಲ್ಲ ಗೋಲ್ಡರ್ಲಿ. ಎಷ್ಟು ತೊಲೆ ಟೋಟಲ್? 3 ತೊಲೆ. 3 ತೊಲೆ. 3 ತೊಲೆ. ಈಗ ಆ ಕಡೆ ಊರಿಂದ ಬಸ್ಸಿಗೆ ಬಂದ್ರೆ? ನಾವು ಬಸ್ಸಿಗೆ ಬಂದಿದ್ದೀವಿ. ನೀವು ಫಾಲೋ ಮಾಡತ್ತೀರ? ಇಲ್ಲೇ ಬಂದು ನಿಂತಿರಿ? ಅಲ್ಲಿ ನಿಂತಿರ್ರಿ ಅವ್ರು. ನಾವು ಬಸ್ಸಿಗೆ ಹತ್ಬೇಕಂತ ಹೇಳಿ ನಿಂತಿದ್ದೀವ್ರಿ. ಅಷ್ಟು ಅನ್ಗುಟ್ಟಿಗೆ ನಾವೇನೋ ಈ ಕಡೆ ಹೋಗ್ಬೇಕಂತ ಹೇಳಿ ಈ ಕಡೆ ಬರ್ಗುಟ್ಟಿಗೆ ಹಿಂಗ್ ಜಕ್ಕೊಂಡು ಹೋಗ್ಬಿಟ್ರಿ.